ಮಿಥುನ ರಾಶಿ 2017 ಸಂಕ್ರಾಂತಿಯ ಫಲಾಫಲ ನೋಡಿ. ಈ ಒಂದು ಸಂಕ್ರಾಂತಿಗೆ ನೀವೆಲ್ಲಿದ್ದೀರಿ ಅಂತ ನೋಡಬೇಕು. ಮಿಥುನ ರಾಶಿಗೆ ಎಲ್ಲಿ ಹೋಗಿ ಕುಳಿತಿದ್ದೀರಿ? ಧನುಸು ರಾಶಿಯಲ್ಲಿ ಕುಳಿತಿದ್ದೀರಿ. ನಿಮ್ಮ ಯೋಗಕಾರಕ ಎಲ್ಲಿದ್ದಾನೆ? ಭಾಗ್ಯಸ್ಥಾನದಲ್ಲಿದ್ದಾನೆ. ನಿಮಗೆ ತೊಂದರೆ ಕೊಡ್ತಕ್ಕಂಥವನು ಎಲ್ಲಿದ್ದಾನೆ? ಸುಖದ ಮನೆಯಲ್ಲಿ ಕುಳಿತಿದ್ದಾನೆ. ನಿಮಗೆ ಧೈರ್ಯ, ಸುಯೋಗ, ವೈಭೋಗ ಎಲ್ಲ ಕೊಡತಕ್ಕಂಥವನು ಭಾಗ್ಯಸ್ಥಾನದಲ್ಲಿ ಶುಕ್ರ ಕುಳಿತಿರೋದು ವಿಶೇಷ. ಸೊ ಮಿಥುನ ರಾಶಿಯವರಿಗೆ ಮದುವೆಯಾಗದವರಿಗೆ ಮದುವೆಯ ಸುಯೋಗ. ಅದರಲ್ಲೂ ಈ ಸಂಕ್ರಾಂತಿ ಎಂಥ ಒಂದು ಸಂಕ್ರಾಂತಿಯನ್ನಾಗಿ ತಂದಿಡುತ್ತೆ ಅಂತ ಹೇಳಿದ್ರೆ, ಪ್ರೀತಿಸಿ ಮದುವೆಯಾಗಬೇಕು ಅಂತ ಪ್ರಯತ್ನ ಮಾಡುತ್ತಿರತಕ್ಕಂಥವರು ಕುಟುಂಬದವರನ್ನು ಎದುರಾಕಿಕೊಂಡು ತಂದೆ ತಾಯಿ ಎಲ್ಲರನ್ನ ಬಿಟ್ಟು ನಾನು ಮದುವೆ ಆಗೋದೆ, ದೆರ್ ವಿಲ್ ಬಿ ಎ ಮೋರ್ ಲವ್ ಮ್ಯಾರೇಜಸ್ ಚಾನ್ಸಸ್ ಆರ್ ದೇರ್. ಈ ವರ್ಷ ಯಾರನ್ನೂ ಕೇರ್ ಮಾಡೋದಿಲ್ಲ, ಯಾರೇನಾದರೂ ಸರಿ ನಾವು ಆಗುವುದೇ ಅನ್ನುವಷ್ಟರ ಮಟ್ಟಕ್ಕೆ ಬುದ್ಧಿಯನ್ನು ಉಪಯೋಗಿಸಿ ಕುಟುಂಬದವರನ್ನು ಎದುರಾಕಿಕೊಂಡು ಮದುವೆ ಆಗುವಷ್ಟರ ಮಟ್ಟಕ್ಕೆ ಹೋಗಿಬಿಡುವ್ರಿ. ಲವ್ ಮ್ಯಾರೇಜ್ ಆಗಿರತಕ್ಕಂಥವ್ರು ಸ್ವಲ್ಪ ರುಬ್ಬಾಟಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಆಗುವುದು. ಇಟ್ಸ್ ಆಲ್ರೆಡಿ ಬಿನ್ ದ ಲವ್ ಮ್ಯಾರೇಜಸ್ ಹೂ ಹ್ಯಾಸ್ ಬಿನ್ ಡನ್. ಅವರಿಗೆ ಸಮಸ್ಯೆಗಳು ಸ್ವಲ್ಪ. ಅದರಲ್ಲೂ ಲವ್ ಮ್ಯಾರೇಜ್ ಅಂದ್ರೇ ಪ್ರಾಬ್ಲಮ್ ಅಂತ ಹೇಳ್ತಿರ್ತೇವೆ, ಖಂಡಿತ ಇಲ್ಲ. ಅರ್ಥ ಮಾಡಿಕೊಂಡ್ಬಿಟ್ರೆ ಜೀವನ ಎಲ್ಲವೂ ಆನಂದವೇ. ಪ್ರೀತಿಕಾರಕ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಕುಂಭರಾಶಿಯಲ್ಲಿದ್ದಾಗ ಒಳಗಡೆ ಇರೋ ಪ್ರೀತಿ ತೋರಿಸೋದಿಲ್ಲ, ಐ ಲವ್ ಯು ಅನ್ನೋದಿಲ್ಲ. ವಿ ಕೀಪ್ ಸೀಕ್ರೆಸಿ. ಅದರಿಂದಲೇ ಸಮಸ್ಯೆ. ಆದಷ್ಟು ಹೊರತೆಗೆದು ಮಾತಾಡತಕ್ಕಂಥದ್ದು ಮಾತಾಡಿ, ಖಂಡಿತ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಈ ಒಂದು ವಿಶೇಷವಾಗಿ ಜರ್ನಲಿಸಮ್ನಲ್ಲಿರ್ತಕ್ಕಂಥವರು, ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್, ಈ ಒಂದು ಇನ್ಕಮ್ ಟ್ಯಾಕ್ಸ್ ಸೆಕ್ಟರ್, ಸೇಲ್ಸ್ ಟ್ಯಾಕ್ಸ್ ಸೆಕ್ಟರ್, ರೆವಿನ್ಯೂ ಟ್ಯಾಕ್ಸ್ ಸೆಕ್ಟರ್, ಇಂತಹವುಗಳಲ್ಲಿ GST ಇಂತಹ ಒಂದು ವಿಭಾಗಗಳಲ್ಲಿ, ಹಣಕಾಸು ಇಲಾಖೆಯ ವಿಭಾಗಗಳಲ್ಲಿ, ಕಾರ್ಪೊರೇಟ್ ಬ್ಯಾಂಕಿಂಗ್ ವಿಭಾಗಗಳಲ್ಲಿ, ಈ ಸ್ಟಾಕ್ ಮಾರ್ಕೆಟ್ ವಿಭಾಗಗಳಲ್ಲಿ, ಶೇರ್ ಮಾರುಕಟ್ಟೆ ವಿಭಾಗಗಳಲ್ಲಿ, ಹಣಕಾಸಿನ ಲೇವಾದೇವಿಗೆ ಸಂಬಂಧಿಸಿದಂಥ ಯಾವುದೇ ಒಂದು ವ್ಯವಹಾರಗಳಲ್ಲಿ ಬಹು ವಿಶೇಷವಾದಂಥ ಲಾಭವನ್ನು ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತದೆ ಮಿಥುನ ರಾಶಿಯವರಿಗೆ. ಸಾಲ ಬೇಡ ಅಂದರೂ ಸಾಲ ಕೊಡ್ತಾರೆ. ಉದ್ಯೋಗದಲ್ಲಿ ಬೇಡ ಅಂದರೂ ಪ್ರಮೋಷನ್ಗಳು, ಕಷ್ಟಪಟ್ಟಾದರೂ ನಿಮ್ಮನ್ನು ಗುರುತಿಸಿ ನೀನೇನೋ ಮಾಡ್ತಿದ್ದಿ ಬಾಪ ಇಲ್ಲಿ ಅಂತೇಳಿ ನಿಮಗೊಂದು ಪ್ರಮೋಷನ್ ತಾನಾಗೇ ಹುಡುಕಿಕೊಂಡು ಬಂದು ಕೊಡತಕ್ಕಂಥ ಒಂದು ಯೋಗ್ಯತೆಯನ್ನು ನೀವು ಈ ವರ್ಷ ಸಂಪಾದಿಸಿಕೊಳ್ಳುವಿರಿ. ಆದರೂ ಧೈರ್ಯ ಇರೋಲ್ಲ, ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಹೋಗಿ ಗುರುವಿನ ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಸೊ ಈವನ್ ದೋ ಯು ಹ್ಯಾವ್ ಎ ಟ್ಯಾಲೆಂಟ್, even though you have a backup of education, even though you have academics backup, still you will feel somewhere the recognition is not there ಅನ್ನೋ ಥರ ಒಳಗಡೆಯೇ ಹಾಗೆಯೇ ಮನಸ್ಸಿನಲ್ಲಿ ಹಾಕ್ಕೊಂಡು ಕೊರಗತಕ್ಕಂಥದ್ದಾಗುತ್ತೆ. ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಫಲಂ ಪುಣ್ಯ ದರ್ಶನಂ ಅಂತ ಹೇಳ್ತಾರೆ. ಎಲ್ಲವೂ ಫಲ ಭಗವಂತನ ಅನುಷ್ಠಾನದಂತೆ, ಅನುಗ್ರಹದಂತೆ ನಡೆಯೋದು. ನಮ್ಮ ಇಚ್ಛೆಯಂತೆ ಯಾವುದೂ ನಡೆಯುವುದಿಲ್ಲ. ಸೊ ದರ್ ವಿಲ್ ಬಿ ಅ ಲಿಟಲ್ ಡಿಸ್ಟರ್ಬೆನ್ಸಸ್ ಆನ್ ಯುವರ್ ಸೈಕಲಾಜಿಕಲ್ ವಾರ್. ಅದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ತಾಯಿಯ ಆರೋಗ್ಯದಲ್ಲಿ ಏರುಪೇರು. ತಾಯಿಗೇನಾದರೂ ಶುಗರ್ ಪ್ರಾಬ್ಲಮ್ಸ್ ಇದ್ದರೆ ಗುರು ಬಂದು ಸಿಹಿಕಾರಕ ಬುಧನ ಮನೆಯಲ್ಲಿ ಕುಳಿತುಕೊಂಡು ತಿನ್ನೋ ಏನೂ ಆಗೋದಿಲ್ಲ ಅಂತ ತಲೆ ಕೆಡಿಸಿ, ಆ ಹಿರಿಯರ ಬುದ್ಧಿ ಕೆಡಿಸಿ, ಆ ಬುದ್ಧಿಕಾರಕ ಬುಧ ಹೋಗಿ ಗುರುವಿನ ಮನೆಯಲ್ಲಿ ಕುಳಿತಿದ್ದಾನೆ. ಅವನ ಮನೆಯಲ್ಲಿ ಶನಿ ಬಂದು ಬೇರೆ ಕುಳಿತುಕೊಳ್ಳುವುದರಿಂದ ಈ ಒಂದು ತಲ್ಲಣಗಳು ನಡೆಯತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯವನ್ನು ನೋಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಬಡ್ಡಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಲೇವಾದೇವಿ, ಫೈನಾನ್ಸ್ ವ್ಯವಹಾರಗಳನ್ನು ನಡೆಸ್ತಿರ್ತಕ್ಕಂಥವ್ರಿಗೆ ಕೈ ತುಂಬ ದುಡ್ಡು ನೋಡ್ತೀರಿ. ಅದೇ ತುಂಬ ದೊಡ್ಡ ಲೇವಾದೇವಿಗಳನ್ನು ನಡೆಸ್ತಿರ್ತಕ್ಕಂಥವ್ರಿಗೆ ನೆತ್ತಿ ಮೇಲೆ ಬಂದು ಬಡಿಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ತಂದೆಯ ಜೊತೆ ಕೋಪಕ್ಕೂ ಆಗ್ರಹಕ್ಕೂ ಒಳಗಾಗತಕ್ಕಂಥದ್ದು, ಕಷ್ಟಪಟ್ಟು ಒಂದು ಭೂಮಿಯ ಒಂದು ಫಲವನ್ನು ಪಡೆಯತಕ್ಕಂಥ ಸುಯೋಗ ಉಂಟು. ಆದರೆ ಅಲ್ಲೊಂದು ಕಾನೂನು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಉಂಟಾಗುವುದು. ಅಂದರೆ ಕಾರಣಾಂತರಗಳಿಂದ ಗೊತ್ತಿಲ್ಲದೆ ಶನಿ ನೋಡುವುದರಿಂದ, ಆ ಶನಿ ಕುಜನನ್ನು ಬೇರೆ ನೋಡುವುದರಿಂದ ಕೋರ್ಟು, ಕಾನೂನು, ಈ ಥರದ್ದು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತುವಂಥ ಒಂದು ಪ್ರಸಂಗಗಳು ಬರತಕ್ಕಂಥದ್ದಾಗುತ್ತೆ. ಕೊಡುವುದು ತೆಗೆದುಕೊಳ್ಳುವುದು ಸ್ವಲ್ಪ ಎಚ್ಚರಿಕೆಯಿಂದಿರಿ, ಯಾಕೆಂದರೆ ನಿಮ್ಮ ಕೈ ನಡೆಯುವುದಿಲ್ಲ. ನೀವು ಈ ವರ್ಷ ಮರೆಯಾಗಿ ನಿಂತು ಕೆಲಸ ಮಾಡತಕ್ಕಂಥದ್ದಾಗುತ್ತೆ. ಮುಂದಕ್ಕೆ ಹೋಗಿ ಮಾಡೋಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ನೀವೇ ಹೋಗಿ ಇನ್ನೊಬ್ಬರು ಮನೆಯಲ್ಲಿ ಸರೆಂಡರ್ ಆಗಿ ಕುಳಿತಿರುವುದರಿಂದ ಸೊ ಯು ಕೆನಾಟ್ ಟೇಕ್ ಯುವರ್ ಓನ್ ಡಿಸಿಷನ್ಸ್ ವಿಚ್ ವಿಲ್ ನಾಟ್ ಅಪ್ಲೈ ಅಟ್ ಆಲ್. ನೀವೇನೇ ಡಿಸಿಷನ್ ಮಾಡಿದ್ರು ಇಟ್ ಈಸ್ ಲೈಕ್ ಎ ಚಾಣಕ್ಯ ಆರ್ ಕೃಷ್ಣ ಆರ್ ದ್ರೋಣಾಚಾರ್ಯ. ಸೊ ಸಮಥಿಂಗ್ ಲೈಕ್ ಬಿಹೈಂಡ್ ದಿ ಸೀನ್ಸ್ ಯು ನೀಡ್ ಟು ರನ್ ದಿ ಹಾರ್ಸ್. ಹಿಂದುಗಡೆ ಕುಳಿತುಕೊಂಡು ನೀವು ಸಾರಥಿಯಾಗಿ ನಡೆಸಬೇಕೇ ವಿನಃ ನಾನು ಅರ್ಜುನ ಆಗ್ತೀನಿ ಅನ್ನುವುದಾದರೆ ಪೆಟ್ಟು ತಿನ್ನತಕ್ಕಂಥದ್ದು ಆಗುವುದು. ಇದಿಷ್ಟನ್ನು ಜಾಗ್ರತೆಯಿಂದ ನೋಡಿಕೊಂಡರೆ ಇನ್ನು ಯಾವ ಸಮಸ್ಯೆಗಳು ಬರುವುದಿಲ್ಲ. ಇದು ಮಿಥುನ ರಾಶಿಯವರ ಸಂಕ್ರಾಂತಿಯ ಫಲಾಫಲ. ಒಳ್ಳೆಯದಾಗಲಿ.